ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜೆಡಿಎಸ್ ಅಸ್ತಿತ್ವಕ್ಕೋಸ್ಕರವಾಗಿ ಶುರು ಮಾಡಿದ್ರಂತೆ. ಯಾರು ಕಾಂಗ್ರೆಸ್ ಏನ್ ಅಸ್ತಿತ್ವ? ಜೆಡಿಎಸ್ ಅಸ್ತಿತ್ವಕ್ಕಾಗಿ ಡ್ರಾಮಾ ಮಾಡೋದು. ಅಯ್ಯೋ ರಾಮ, ಪ್ರಿಯಾಂಕಾ ಖರ್ಗೆ ಅವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಕಾಂಗ್ರೆಸ್ ನಾಯಕರೇ 2018ರಲ್ಲಿ ಹಲವಾರು ಭಾಗ್ಯ ಯೋಜನೆ ಕೊಟ್ಟು 13ರಿಂದ 17ರವರೆಗೆ ಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆ, ಆಗ ಭಾಗ್ಯ ಯೋಜನೆ ಕೊಟ್ಟು 2018ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ರೇ, ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ತಾನೆ JDS ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾವು 10 ಸೀಟ್ ಗೆಲ್ಲಿ 20 ಸೀಟ್ ಗೆಲ್ಲಿ ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. ಒಂದು ಉದಾಹರಣೆ ಕೊಡ್ತೀನಿ. 1989 ದೇವೇಗೌಡರು ಎರಡೂ ಕಡೆ ಚುನಾವಣೆ ನಿಂತು ಸೋತರು. ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು. ಆ 89ರಲ್ಲಿ ಆದಂಥ ಒಂದು ಫಲಿತಾಂಶ ಕೊನೆಗೆ ನೀರಾವರಿಯ ವಿಷಯಗಳಲ್ಲಿ ಅವತ್ತಿನ ಕಾಂಗ್ರೆಸ್ನ ಆಡಳಿತ ಏನು ನಡೀತು ನಮ್ಮ ರಾಜ್ಯದ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಟ್ರಿಬ್ಯುನಲ್ ರಚನೆ ಆಗ್ತಕ್ಕಂಥದ್ದಕ್ಕೆ ಅವರ ಉದ್ದಟತನ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರಲ್ಲ ಅವತ್ತು 89ನೇ ಇಸ್ವಿ 176 ಸೀಟ್ ಗೆದ್ದು, ಅದರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಏನು ಡ್ಯಾಮೇಜ್ ಆಯಿತು ಆ ಕಾಂಗ್ರೆಸ್ನ ಆಡಳಿತದಲ್ಲಿ, ಆ ಸಂದರ್ಭದಲ್ಲೂ ಕೇವಲ 2 ಸೀಟ್ ಗೆದ್ದಂಥ ದೇವೇಗೌಡರ ನಾಯಕತ್ವದಲ್ಲೇ ಕಾವೇರಿ ಪರವಾಗಿ ನಿರಂತರವಾಗಿ ಹೋರಾಟ ಏನು ಮಾಡ್ಕೊಂಡು ಬಂದಿದ್ದೇವೆ. 2 ಸೀಟ್ ಗೆಲ್ಲಿ 120 ಸೀಟ್ ಗೆಲ್ಲಿ ನಮ್ಮ ಪಕ್ಷ ಜನಗಳ ಮಧ್ಯದಲ್ಲಿರ್ತಕ್ಕಂಥ ಪಕ್ಷ ಇದು. ಇವ್ರಿಗೆ ಬೇಕಾದಾಗ ಯಾರು ಬೇಕಾದರೂ ಕಾಲಿಡಿತೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ. ಈಗ TVK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನ ಬಿಟ್ಟು ಅಲ್ಲೋ ಕಾಲಿಡ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಇದು. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ, ಅವಶ್ಯಕತೆ ಇಲ್ಲ, ಗೊತ್ತಿದೆ. ಯಾವುದು ಅವರು? ಒಂದು ನಿಮಿಷ, 470 ದಿವಸದಿಂದ ಬಿಡದಿನಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ರೈತರು. ನಾನು ಯಾವತ್ತು ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗೀರಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. DK ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನು ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಕೊಟ್ಟಿದ್ದಾರೆ ಬದುಕನ್ನು, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. DK ಶಿವಕುಮಾರ್ ವಿರುದ್ಧ ಅಲ್ಲ.